ಮೊದಲ ಹಂತದ ಪಟ್ಟಿ ಫೈನಲ್ ಆಗೋದು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಸಭೆ ನಡೀತಾ ಇದೆ. ರಾತ್ರಿಯೇ ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ರಾತ್ರಿ 8 ಗಂಟೆಗೆ ಬೆಂಗಳೂರಿನತ್ತ ಹೊರಡಲಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬರ್ತಾರೆ. ಈಗಾಗಲೇ ವರಿಷ್ಠರಿಗೆ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಆ ಪಟ್ಟಿಯ ಹೆಸರಿನ ಬಗ್ಗೆ ಈಗಾಗಲೇ ಹಲವು ಸಭೆಗಳಾಗಿದೆ. ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸಬೇಕು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪಟ್ಟಿ ಫೈನಲ್ ಮಾಡಬೇಕು. ಆ ಜವಾಬ್ದಾರಿ ವರಿಷ್ಠರ ಮೇಲಿದೆ. ಈಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಬ್ಬರೂ ಕೂಡ ರಾತ್ರಿ 8 ಗಂಟೆಯ ಸ್ಪೆಷಲ್ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ವರಿಷ್ಠರು ಪಟ್ಟಿಯನ್ನ ಫೈನಲ್ ಮಾಡಿ ರಾಜ್ಯಕ್ಕೆ ಕಳಿಸಿಕೊಡ್ತಾರೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ 10 ರಿಂದ 12 ಸಚಿವರು, ಅಂದ್ರೆ 10 ರಿಂದ 12 ಮಂದಿ ಸಚಿವರಾಗಿ ನಾಳೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಮೊದಲ ಹಂತದ ಪಟ್ಟಿ ಫೈನಲ್ಗೂ ಕೂಡ ಕ್ಷಣಗಣನೆ ಆರಂಭ ಆಗಿದೆ. ವರಿಷ್ಠರ ಸಭೆ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಪಟ್ಟಿಯನ್ನ ಕಾಂಗ್ರೆಸ್ ವರಿಷ್ಠರಿಗೆ ಕೊಟ್ಟು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಡಿಕೆಶಿ ಪ್ರಮಾಣ ವಚನ ಯಶಸ್ಸಿಗೆ ಪ್ರಾರ್ಥಿಸಿ ಬೆಂಬಲಿಗರು ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ನಿಂದ ವಿಶೇಷ ಪೂಜೆ. ಜಯನಗರದ 4ನೇ ಬ್ಲಾಕ್ ನಲ್ಲಿರುವಂತಹ ಗಣೇಶ ಮಂದಿರದಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಿಶೇಷ ಪೂಜೆ. ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಪೂಜೆಯನ್ನ ಸಲ್ಲಿಸಿದ್ದಾರೆ. ರಾಮಲಿಂಗಾರೆಡ್ಡಿಗೂ ಕೂಡ ಶುಭವಾಗಲಿ ಅಂತ ಬೆಂಬಲಿಗರು ಶುಭ ಹಾರೈಸಿದ್ದಾರೆ, ಜೊತೆಗೆ ಪೂಜೆಯನ್ನ ಮಾಡಿದ್ದಾರೆ. ಜಯನಗರದ 4th ಬ್ಲಾಕ್ನಲ್ಲಿರುವಂತಹ ಗಣೇಶ ಮಂದಿರ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಕಾರ್ಯಕರ್ತರು ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಾವುದೇ ರೀತಿಯ ವಿಘ್ನಗಳಾಗದೇ ಇರೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಮುನ್ನ ಕಚೇರಿಯಲ್ಲಿ ಅಜ್ಜಯ್ಯನ ಜಪ. ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಅಜ್ಜಯ್ಯನ ಫೋಟೋವನ್ನ ಅಳವಡಿಸಲಾಗಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಜ್ಜಯ್ಯನ ಫೋಟೋವನ್ನ ಹಾಕಲಾಗಿದೆ. ನೊಣವಿನಕೆರೆ ಅಜ್ಜಯ್ಯ, ನೊಣವಿನಕೆರೆ ಅಜ್ಜಯ್ಯನ ಪರಮ ಭಕ್ತರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕವೂ ಕೂಡ ಅಜ್ಜಯ್ಯನ ದರ್ಶನ ಪಡೆದಿದ್ರು ಡಿಕೆ ಶಿವಕುಮಾರ್. ದರ್ಶನ ಪಡೆದು ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ರು. ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಮುನ್ನವೇ ಕಚೇರಿಯಲ್ಲಿ ನೊಣವಿನಕೆರೆ ಅಜ್ಜಯ್ಯನ ಫೋಟೋವನ್ನ ಅಳವಡಿಸಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಜ್ಯೋತಿಷಿಗಳ ಸಲಹೆಯಂತೆ ಸಿಎಂ ಕಚೇರಿಯಲ್ಲಿ ಈ ಫೋಟೋವನ್ನ ಹಾಕಿದ್ದಾರಂತೆ. ಡಿಕೆ ಶಿವಕುಮಾರ್ ಅಜ್ಜಯ್ಯನನ್ನ ಬಲವಾಗಿ ನಂಬ್ತಾರೆ. ಬಲವಾಗಿ ನಂಬುವಂತಹ ಅಜ್ಜಯ್ಯನ ಫೋಟೋ ಈಗ ಕಚೇರಿಯಲ್ಲಿ ಹಾಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.